बढ़ती हुई महंगाई है, जो आम आदमी का जीना दुश्वार हो गया है। हर चीज़ के दाम लगातार बढ़ते जा रहे हैं, सिर्फ बढ़ते नहीं आसमान छू रहे हैं। यहाँ एक तरफ मजदूर को काम नहीं मिल रहा है, नौकरी नहीं मिल रही है, बहुत सारी नौकरियाँ खाली हैं लेकिन भर्ती नहीं हो रही है। ऐसे सारे मसले हैं। लेकिन उसी तरफ ये जो महंगाई का ये जो है, तो ये तो मतलब घाव पे नमक लगाने जैसी बात हुई है। इसके खिलाफ है सरकारी स्कूल जो बंद हो रहे हैं 6000 से भी ज़्यादा अपने पूरे कर्नाटक स्टेट में, उसके खिलाफ आवाज़ उठा रहे हैं। आम आदमी के बच्चे कहाँ तालीम लें, इतने लाखों रुपये तक की डोनेशन है, फीस है। तो ऐसे इसमें माहौल में जो भी सरकारी स्कूल है उन्हें अच्छा इंफ्रास्ट्रक्चर देके, बिल्डिंग देके, टीचर्स देके उनको अच्छा इम्प्रूवमेंट करना चाहिए, ना कि बंद करें। इसके सिलसिले में है। और हम लोग देख रहे हैं कि गुलबर्गे में भी और कई सारे कर्नाटका में कई सारे ज़िलों में हुआ है कि गवर्नमेंट हॉस्पिटल में जो जस्ट नई माँ का निधन हुआ है, वहाँ पर एक ख़ास तौर पे ये बात आई है कि जो गलत मेडिसिन्स और एक्सपायर्ड सलाइन चढ़ाने की वजह से मौत हुई है। तो ये इसके पीछे जो बहुत बड़ा एक सिस्टम है, करप्ट है, तो उसकी छानबीन होके उसे बाहर लाना चाहिए, उसे बंद करना चाहिए। और गवर्नमेंट हॉस्पिटल्स में सही सारे सहूलियत देनी चाहिए। पेशेंट आए तो उसकी ट्रीटमेंट हो। ये सारे डिमांड्स लेके हम लोग, इसके साथ कई सारे डिमांड्स है, जैसे बगैर हुक्म है, और जो नरेगा रोजगार है उसको और भी मजबूत बनाना चाहिए, 600 रुपये की मजदूरी देनी चाहिए। तो ये सारे डिमांड्स लेके हम लोग ये 14 मई को बेंगलोर में फ्रीडम पार्क में ये प्रोटेस्ट है। उसी के सिलसिले में गुलबर्गा में भी पूरे अलग अलग तालुका प्लेसेस है, शहर में भी कई सारे एरियाज़ में यहाँ पर मीटिंग हो रही है, कैंपेन हो रहा है। यहाँ से भी बड़ी तादाद में सभी लोग उस प्रोटेस्ट में शामिल होने के लिए, इस प्रोटेस्ट को सक्सेसफुल बनाने के लिए, सरकार पे एक दबाव बढ़ाने के लिए, आवाम की आवाज़ को मजबूत करने के लिए ये जो कैंपेन चलाया जा रहा है उसे सक्सेसफुल करने के लिए हम यहाँ पर सभी से अपील करते हैं। मैं डॉक्टर सीमा देशपांडे, SUCI कम्युनिस्ट पार्टी की ओर से। नमस्कार, ನಾನು ಎಂ ಶಶಿಧರ್ ಅಂತ SUCI ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ. ಇವತ್ತು ನಮ್ಮ ಪಕ್ಷ SUCI ಕಮ್ಯುನಿಸ್ಟಿಂದ ಮೇ 14ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಅನೇಕ ಬೇಡಿಕೆಗಳನ್ನ ನಾವು ಸರ್ಕಾರಕ್ಕೆ ಇಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ಏನು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನಗಳು, ಸೊ ಈ ಬೆಲೆ ಏರಿಕೆನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಇವತ್ತು 6000 ಶಾಲೆಗಳನ್ನ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಹೊರಟಿದ್ದಾರೆ. 6000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಹೊರಟಿದ್ದಾರೆ. ಸೊ ಇದು ಬಡ ಜನರ, ರೈತರ, ಕೃಷಿ ಕಾರ್ಮಿಕರ ಮಕ್ಕಳಿಗೆ ಭಾಳ ಕಷ್ಟ ಆಗುತ್ತೆ. ಇದರ ಮೂಲಕ ಸರ್ಕಾರ ಇಡೀ ಶಿಕ್ಷಣ ಖಾಸಗಿಯವ್ರಿಗೆ ದಾರಿ ಎರೆಯಕ್ಕೆ ಹೊರಟಿದೆ. ನಮ್ಮ ಮಕ್ಕಳನ್ನ ಹೇಗೆ ಓದಿಸೋದು, ಇನ್ನು ಇಂಥ ಪ್ರಶ್ನೆ ಜನಗಳ ಮುಂದೆ ಇವತ್ತು ಬರ್ತಾ ಇದೆ. ಸೊ ಹಾಗೆಯೇ ಇವತ್ತು ಬಗರುಕುಂ ರೈತರು ಏನಿದ್ದಾರೆ, 12 ಲಕ್ಷ ಅಪ್ಲಿಕೇಶನ್ ಇವತ್ತು ಸರ್ಕಾರದ ಮುಂದೆ ಪೆಂಡಿಂಗ್ ಇದೆ. ಅಧಿಕಾರಕ್ಕೆ ಬಂದಾಗಿಂದ ಹೇಳ್ತಾ ಇದ್ದಾರೆ ಕೊಡ್ತೀವಿ ಅಂತ, ಇನ್ನೂ ಕೂಡ ಅದು ಕ್ಲಿಯರ್ ಮಾಡಿಲ್ಲ. ಕೂಡಲೇ ಅವರಿಗೆ ಪಾಣಿಗಳನ್ನ ವಿತರಿಸೋದಕ್ಕೆ ರೈತರಿಗೆ ಇದು ಮಾಡಬೇಕು. ಹಾಗೆಯೇ ಇವತ್ತು ಅವರು ಬೆಳೆದಂಥ ಮಾಲ್ಗೆ ಇವತ್ತು ಬೆಲೆ ಇಲ್ಲ. ಒಂದು ಕನಿಷ್ಠ ಬೆಂಬಲ ಬೆಲೆ ಸರ್ಕಾರ ನಿಗದಿ ಮಾಡಿ ಅಂತ ಹಲವಾರು ಹೋರಾಟಗಳು ಮಾಡಿದ್ರು ಕೂಡ ಇವತ್ತು ಸರ್ಕಾರ ನಿಗದಿ ಮಾಡ್ತಾ ಇಲ್ಲ. ಮುಖ್ಯವಾಗಿ ಈ ಭಾಗದ ತೊಗರಿ ಬೆಳೆ ಏನಿದೆ, ಈ ಒಂದು ಇದಕ್ಕೆ ಆವರ್ತ ನಿಧಿ ಸ್ಥಾಪಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಆವರ್ತ ನಿಧಿ ಅಂತ ಹೇಳಿದ್ರೆ ರೊಟೇಟಿಂಗ್ ಫಂಡ್ ಅಂತ ನಾವು ಏನು ಕರಿತೀವಿ, ಅಡ್ವಾನ್ಸ್ಡಾಗಿ ಆ ಫಂಡನ್ನು ಇಟ್ಟು ಬೆಳೆ ಬರೋದಕ್ಕೂ ಮುಂಚೆನೇ ಎಲ್ಲ ಕಡೆ ಖರೀದಿ ಕೇಂದ್ರಗಳನ್ನ, ಅವಶ್ಯಕವಿರುವಷ್ಟು ಖರೀದಿ ಕೇಂದ್ರಗಳನ್ನ ತೆರಿಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಏನಾಗಿದೆ, ಸರಿಯಾದಂತಹ ಇವತ್ತು ಔಷಧಿ ಸಿಗ್ತಾ ಇಲ್ಲ. ಇತ್ತೀಚೆಗೆ ನೀವು ಕೇಳಿದ್ದೀರ, ಕಳಪೆ ಔಷಧಿನ ಉಪಯೋಗಿಸಿ ಬಾಣಂತಿಯರ ಸಾವುಗಳು ಆಗಿದೆ. ಸೊ ಇವತ್ತು ಅವಶ್ಯಕ ಔಷಧಿ ಸಿಗ್ತಾ ಇಲ್ಲ, ಸಿಬ್ಬಂದಿ ಇಲ್ಲ. ಸೊ ಕೂಡಲೇ ಸರ್ಕಾರಿ ಆಸ್ಪತ್ರೆಗಳನ್ನ ಸರ್ಕಾರ
ಈ ಕೂಡಲೇ ಅಲ್ಲಿಗೆ ಅವಶ್ಯಕವಿರುವಷ್ಟು ಸಿಬ್ಬಂದಿ ನೇಮಕ ಮಾಡಬೇಕು ಮತ್ತು ಔಷಧಿನ ಕೊಡಬೇಕು. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ತೆರೀಬೇಕು. ಇದ್ರ ಮೂಲಕ ಇವತ್ತು ಖಾಸಗೀಕರಣ ಏನಿದೆ ಅದಕ್ಕೆ ತಡೆ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ರೈತರು ಹೇಗೆ ಆರೋಗ್ಯ ಸೌಲಭ್ಯ ಪಡ್ಕೊಳ್ಳೋಕ್ಕೆ ಸಾಧ್ಯ? ಅವರು ಖಾಸಗೀಕರಣ ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋವಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ಆದ್ದರಿಂದ ಈ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಇವತ್ತು ನರೇಗಾ ಕಾರ್ಮಿಕರು ಬಿಸಿಲಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಯಾವ ಇದನ್ನು ಸರ್ಕಾರ ಪರಿಗಣಿಸ್ತಾ ಇಲ್ಲ. ಸೊ ಕನಿಷ್ಠ ಅವರಿಗೆ ಒಂದು ದಿನಗೂಲಿ 600 ರೂಪಾಯಿ ನಿಗದಿ ಮಾಡಬೇಕು. ಹಾಗೆಯೇ 200 ದಿನಗಳ ಕೆಲಸನ ಕಾಯಮ್ಮ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಇನ್ನೂ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ರ್ಯಾಲಿ ಮಾಡ್ತಾ ಇದ್ದೀವಿ. ಸೊ ರಾಜ್ಯದ 20ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ರೈತರು, ಕಾರ್ಮಿಕರು, ಮಹಿಳೆಯರು ಹಾಗೂ ಎಲ್ಲ ವರ್ಗದ ಜನ ಈ ಹೋರಾಟಕ್ಕೆ ಬರ್ತಾ ಇದ್ದಾರೆ. ಈ ಹೋರಾಟನ ಗುಲ್ಬರ್ಗಾದ ಜನತೆ ಬೆಂಬಲಿಸಿ ಬಲಪಡಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಎಲ್ರಿಗೂ ಕೂಡ ಈ ಮೂಲಕ ಹೊಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು.